ಕಾರ್ಯಕರ್ತರು ಮುಖಂಡರುಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ವಿ. ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಬಾರಿ ಚಿತ್ರದುರ್ಗ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಗೆದ್ದೇ ಗೆಲ್ಲಿಸ್ತೀವಿ. 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾದ BN ಚಂದ್ರಪ್ಪನವರು ನಾಮಪತ್ರವನ್ನು ಸಲ್ಲಿಸಿದರು. ಆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿದರು. ಅದಾದ ನಂತರ 5ನೇ ತಾರೀಕಿನಿಂದಲೇ ಎಲ್ಲ ತಾಲೂಕಿನಲ್ಲೂ ಕೂಡ MLAಗಳು, ಸ್ಥಳೀಯ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು, KPC ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಒಡಗೂಡಿ ಮತ್ತು ಕ್ಷೇತ್ರ ಸಂಚಾರ ಮಾಡಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಾವು ಎಲ್ಲ ಪಂಚಾಯತಿಗಳಿಗೂ ಪ್ರತಿ ಹಳ್ಳಿಗಳಿಗೂ ಹೋಗ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮನೆಗೂ ಭೇಟಿ ಕೊಟ್ಟಿದ್ದೀವಿ. ಪಕ್ಷದ ಪ್ರಣಾಳಿಕೆ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ತಿಳಿಸಿ ಮತಯಾಚನೆ ಮಾಡ್ತಾಯಿದ್ದೀವಿ. ಕಳೆದ ಬಾರಿ ಗ್ಯಾರಂಟಿ ಕಾರ್ಡ್ಗಳಿಗೆ ಏನು ಕೊಟ್ಟಿದ್ದೋ ಹಣ ಬರದೇ ಇರತಕ್ಕಂಥವ್ರಿಗೆ ಮತ್ತೆ ಹಣ ಕೊಡಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಈಗಾಗಲೇ ಸಮಿತಿ ಮಾಡಿದರೆ ಸಮಿತಿಗೆ ಜವಾಬ್ದಾರಿ ಕೊಡ್ತಾಯಿದ್ದೀವಿ. ಈ ರೀತಿ ಒಟ್ಟಾರೆ ಇವತ್ತಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ವಿ. ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಬಾರಿ ಚಿತ್ರದುರ್ಗ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಗೆದ್ದೇ ಗೆಲ್ಲಿಸ್ತೀವಿ. 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ರಾಜ್ಯದಲ್ಲಿ 20ಕ್ಕೂ ಅಧಿಕ ಲೋಕಸಭಾ ಸ್ಥಾನಗಳು ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲ 1% ಅಷ್ಟೇ. 99% ತಲುಪಿತ್ತು. 4-5 ಜನ ಅದಕ್ಕೊಂದು ಕಮಿಟಿ ಮಾಡಿದ್ದು, ಕಮಿಟಿಯವ್ರು ಬಂದು ಮಾಡಿಸ್ತಾರೆ. ಚಂದ್ರಪ್ಪ 2019 ನಂತರ ಭಾಳಷ್ಟು ಕಡೆ ಕಾಣಿಸಿಲ್ಲ ಅಂತ. ಇಲ್ಲ ಚಂದ್ರಪ್ಪರಲ್ಲಿ ಕಾಣಿಸ್ತಂಗಾರು ನಾರಾಯಣ ಸ್ವಾಮಿ ಕಾಣಿಸಿಲ್ಲ. ಮಂತ್ರಿಯಾಗಿಯೂ ಒಂದು ದಿವಸ ಒಂದು ತಾಲೂಕಿಗೆ ಬರಲಿಲ್ಲ, ಒಂದು ಕಷ್ಟನೂ ಕೇಳಲಿಲ್ಲ. ಈಗ ಬಂದಿರತಕ್ಕಂಥವ್ರು ಹಿಂದೆ ಭಾರಿ ನೀರಾವರಿ ಸಚಿವರಾಗಿದ್ದರು. ಯಾರು ಕಾರಜೋಳ ಅವರು ಭಾರಿ ನೀರಾವರಿ ಸಚಿವರಾಗಿದ್ದಾಗ ಒಂದು ದಿವಸನೂ ಕೂಡ ಭದ್ರಾ ಮೇಲ್ದಂಡೆ ಕೆಲಸ ಕಾಮಗಾರಿ ಏನಾಗಿದೆ ಅಂತ ಕೇಳಲಿಲ್ಲ, ಏನಾಗಿದೆ ಅಂತ ನೋಡಲಿಲ್ಲ. ಈಗ ಬಂದವರೇ ಹಿಡ್ಕೊಂಬಿಟ್ಟಿದ್ದಾರೆ, ಭದ್ರಾ ಮೇಲ್ದಂಡೆ ನೀರು ಬಿಡಿಸ್ತೀನಿ ಅಂತೇಳಿ. ಈಗಿನ ಶಾಸಕರೇ ನಾವು ಏನು ಮಾಡಿದ್ವಿ ಅಂತ ಪುಸ್ತಕ ತೆಗೆದು ನೋಡಿ ಕೇಳ್ರಿ. ಕಾಗದ ಪತ್ರಗಳಿದ್ದಾವೆ, ದಾಖಲೆ ಇದೆ. ಯಾರು ಸರ್ಕಾರದಾಗ ಹೆಚ್ಚು ಹಣ ಕೊಟ್ಟರು, ಯಾರು ಸರ್ಕಾರದಾಗ ಎಷ್ಟು ಕೆಲಸ ಆಯಿತು ಅಂತೇಳಿ ದಾಖಲೆ ಪತ್ರಗಳನ್ನ ನೋಡ್ಕೇಳ್ರಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಎಲ್ಲ ಕೆಲಸನ ಮಾಡಿರ್ತಕ್ಕಂಥದ್ದು. ಈಗಿನ ಕಾರಜೋಳ ಅವರು ದಯಮಾಡಿ ಏನೀಗ ಬೊಗಳೆ ಭಾಷಣ ಮಾಡ್ತಿದ್ದೀರಲ್ಲ ಭದ್ರಾ ಮೇಲ್ದಂಡೆ, ಅದನ್ನು ಬಿಡ್ರಿ. ಹಿಂದೆ ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಹೇಳ್ರಿ.